ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅಬುದಾಬಿಯಿಂದ ಬಂದಿದ್ದಾರೆ ಇವರು. ಹುಷಾರಾಗಿ ಹೋಗಿ. ಎಲ್ಲರಿಗೂ ಲೈಫ್ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿರೋದು ಮಧುಗಿರಿ ನೋಡೋದಕ್ಕೆ. ಮಧುಗಿರಿ ಅಂದರೆ ಬರೀ ಮಧುಗಿರಿ ಅಲ್ಲ, ಮಧುಗಿರಿನಲ್ಲಿರುವಂಥ ಬೆಟ್ಟ ನೋಡೋದಕ್ಕೆ. ಪಾರ್ಕಿಂಗ್ ಲಾಟು ಇವಾಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಬಂದಿದ್ದೀವಿ. 8:30 ಆಗಿದೆ. ನಾವು 7 o'clock ನಾವು ಬಿಟ್ಟಿದ್ದು ಬ್ಯಾಂಗ್ಳೂರು. 7 o'clock ಬಿಟ್ಟಿದ್ದು 9 o'clock ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬನ್ನಿ ಎಷ್ಟೊತ್ತಾಗುತ್ತೆ ನೋಡಿ. ಇಲ್ಲಿಂದ ಯಾವ ಥರ ಕಾಣುತ್ತೆ ನಿಮಗೆ ಫೋರ್ಟ್ ಅಂತ ತೋರಿಸ್ತೀನಿ ನೋಡಿ. ನೋಡಿ ಫೋರ್ಟು ಈ ಥರ ಇದೆ ನೋಡಿ. ಮಧುಗಿರಿ ಬೆಟ್ಟ ನೋಡೋದಕ್ಕೆ ಅಬುದಾಬಿಯಿಂದ ಬಂದಿದ್ದಾರೆ ಇವರು. ಅಬುದಾಬಿಯಿಂದ ಬಂದಿದ್ದಾರೆ ಅವರು. ಅಬುದಾಬಿ ಇಲ್ಲಿ ಚೈನಾಯಿಂದ ಕೂಡ ಬಂದಿದ್ದಾರೆ ನೋಡಿ. ಇಲ್ಲಿ ಚೈನಾಯಿಂದ ಬಂದಿದ್ದಾರೆ ನೋಡಿ. ಇಲ್ಲಿ ಮತ್ತೆ ಜಪಾನ್ ಅವರು ಇಲ್ಲಿದ್ದಾರೆ ನೋಡಿ. ಇಲ್ಲಿ ಜಪಾನ್ ನೋಡಿ. ಮಧುಗಿರಿ ಬೆಟ್ಟ ನೋಡೋದಕ್ಕೆ ಯಾವ್ಯಾವ ಕಂಟ್ರಿಯಿಂದ, ದುಬೈಯಿಂದ ಕೂಡ, ಅಬುದಾಬಿ ದುಬೈಯಿಂದ ಕೂಡ ಬಂದಿದ್ದಾರೆ ನೋಡಿ. ಈ ಬೆಟ್ಟ ಇನ್ನೆಷ್ಟು ಫೇಮಸ್ ಇರಬೇಕು ಅಂದ್ಬಿಟ್ಟು. ಆದರೂ ಈ ಅಬುದಾಬಿಯಿಂದ ಬಂದಿದ್ದಾರಲ್ಲ, ಅವ್ರು ಕನ್ನಡ ಕೂಡ ಬರುತ್ತಂತೆ ಅವ್ರಿಗೆ. ಕನ್ನಡದಲ್ಲಿ ಮಾತಾಡ್ಸನ್ವಾ? ನೀವು ಕನ್ನಡ ಬರುತ್ತಾ? ಎಲ್ಲರಿಗೂ ನಮಸ್ಕಾರ. ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಇವರು. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಯಾರ್ಯಾರು ಯಾವ ಥರ ಇದ್ದಾರೆ ನೋಡ್ಕೊಳ್ಳಿ, ಆಮೇಲೆ ಯಾವ ಥರ ಆಗ್ತಾರೆ ಅಂತ ನೋಡ್ಕೊಳ್ಳಿ. ಬಿಫೋರ್ ಆ್ಯಂಡ್ ಆಫ್ಟರ್. ಬನ್ನಿ ನೋಡಿ, ಮೊದಲನೇ ಎಂಟ್ರೆನ್ಸ್. ನಾವು 22nd ಬ್ಯಾಚ್ ಅಂತೆ. 21 ಬ್ಯಾಚಸ್ ಮೇಲ್ಗಡೆ ಆಲ್ರೆಡಿ ಹೋಗಿದ್ದಾರೆ. ಇಲ್ಲಿ ಮಂಟಪ ಥರ ಇದೆ, ಅದ್ರ ಮೇಲೆ ಹೋಗೋದಕ್ಕೆ ಒಂದು ಸ್ವಲ್ಪ ಧೈರ್ಯ ಬೇಕು. ಫೋಟೋಸ್ ಅಂತೂ ಇಲ್ಲಿ ಸೂಪರಾಗಿ ಬರುತ್ತೆ. ಈ ಕಡೆ ಇಲ್ಲಿ ಕುತ್ಕೋಬೋದು ರೆಸ್ಟ್ ಮಾಡೋದಕ್ಕೆ. ಅಲ್ಲಿ ಮೇಲ್ ಟಾಪ್ ಇದೆಯಲ್ಲ, ಅದು ಅಂದ್ಕೊಂಡಿದ್ದಾರೆ. ಅದಲ್ಲ, ಅದಕ್ಕಿಂತ ಮೇಲೆ ಹೋಗಬೇಕು. ಯಾಕಂದರೆ ಫಸ್ಟ್ ಟೈಮ್ ಬರೋರಿಗೆ ಇದು ಸರ್ಪ್ರೈಸಾಗಿರುತ್ತೆ ನೋಡಿ. ಇಲ್ಲೆಲ್ಲ ಮೇಲೆ ಹೋಗ್ಬೋದು. ಸ್ವಲ್ಪ ಬಂದ್ವಿ. ಇಲ್ಲಿ ನೋಡಿ ಕಲ್ಯಾಣಿ ಇದೆ ನೋಡಿ. ಇಲ್ಲಿ ಕಲ್ಯಾಣಿ ಇದೆ. ಸ್ವಲ್ಪ ಬೆಟ್ಟ ಹತ್ತಿ ಸ್ವಲ್ಪ ಮೇಲೆ ಬಂದರೆ ಇಲ್ಲೊಂದು ಕಲ್ಯಾಣಿನೂ ಇದೆ. ಬಟ್ ಲಾಸ್ಟ್ ಟೈಮ್ ನಾವು ಬಂದಾಗ ನೀರಿತ್ತು, ಇವಾಗ ನೀರಿಲ್ಲ. ಯಾಕಂದರೆ ಮಳೆ ಇಲ್ವಲ್ಲ, ಅದಕ್ಕೆ ನೀರೂ ಇಲ್ಲ. ನೀರು ಲಾಸ್ಟ್ ಟೈಮ್ ಬಂದಾಗ ನೀರಿತ್ತು. ಅದರಲ್ಲಿ ನಾವು ಹಾವು ಕೂಡ ನೋಡಿದ್ದೀನಿ ನಾನು. ಬನ್ನಿ ಮೇಲೆ ಹೋಗೋಣ. ಹಾಯ್. ನೋಡಿ ಯಾವ ಥರ ಇದೆ ಇದು. ಸ್ಟೆಪ್ಸ್ ಅಷ್ಟೊಂದಿಲ್ಲ, ಬಟ್ ನೀವು ಹತ್ತುವಾಗ ಹುಷಾರಾಗಿ ಇದನ್ನು ಹತ್ತಬೇಕು. ಹುಡುಗರೆಲ್ಲರೂ ಎಷ್ಟು ಓದ್ತಾ ಇದ್ದಾರೆ. ಅವರು ಬರೋಷ್ಟೊತ್ತಿಗೆ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. 4 ಕಂಟ್ರೀಸ್ ಅವರು ಎಲ್ಲ ನೋಡಿ ಹೆಂಗೆ ಎತ್ಕೊಬರ್ತಾ ಇದ್ದಾರೆ. ಗುಡ್. ನಾವಿಲ್ಲೇ ಮಂಡ್ಯದವರು ನೋಡಿ ಇಷ್ಟು ಚೆನ್ನಾಗಿರೋ ಜಾಗದಲ್ಲಿ ಯಾವ ಥರ ಬಾಟಲ್ಸು ಇದೆಲ್ಲ ಯಾವ ಥರ ಬಿಸಾಕಿದ್ದಾರೆ ನೋಡಿ. ನೋಡಿ ಇಲ್ಲಿ ಬಾಟಲ್ಸು ಎಲ್ಲ ಯಾವ ಥರ ಬಿಸಾಕಿದ್ದಾರೆ ನೋಡಿ. ನೀವೇನಾದರೂ ಬಾಟಲ್ಸು ಅದೆಲ್ಲ ತೊಗೊಂಬಂದರೆ ಪ್ಲೀಸ್
ನಿಮ್ಮ ಬ್ಯಾಗಲ್ಲೇ ನೀವು ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗಿ. ಇಲ್ಲಿ ಯಾವುದು ಬಿಸಾಡಬೇಡಿ ಆಯಿತಾ, ಪ್ಲೀಸ್. ಇಲ್ಲಿ ನೋಡಿ ಯಾವ ಥರ ಇದೆ ನೋಡಿ, ಇವಾಗ ನೋಡಿ. ಹಾಂ ನೋಡಿ ಯಾವ ಥರ ಇದೆ, ಹಿಂಗೆ ಮೇಲೆ ಹತ್ಕೊಂಡು ಹೋಗ್ಬೇಕು. ಬಟ್ ಸೇಫ್ಟಿ ಇಲ್ಲ, ಬಟ್ ಹುಷಾರಾಗಿ ಹತ್ಬೇಕು. ನೋಡಿ ಯಾವ ಥರ ಇದೆ ಅಂತ. ನಾನು ಅದನ್ನೇ ಹೇಳಿದ್ದು, ನೋಡಿ ಯಾವ ಥರ ಇದೆ. ಸೇಫ್ಟಿ ಅಂತ ಏನು ಇಲ್ಲ ಇಲ್ಲಿ. ಹುಷಾರಾಗಿ ಹೋಗ್ಬೇಕು. ಬರೋರು ಪ್ಲೀಸ್ ಹುಷಾರಾಗಿ ಹೋಗಿ. ಹತ್ತಕ್ಕಾಗೋರು, ಸ್ವಲ್ಪ ಧೈರ್ಯ ಇರೋರು ಒಂದು ಟ್ರೈ ಮಾಡ್ಬೋದು. ಮಧುಗಿರಿ ಇರೋದು ತುಮಕೂರು ಜಿಲ್ಲೆಯಲ್ಲಿ. ಬೆಂಗಳೂರಿಂದ ನಿಮಗೆ 105 ಕಿಲೋಮೀಟ್ರ್ ಆಗುತ್ತೆ, ಹಾಗೂ ತುಮಕೂರಿಂದ ನಿಮಗೆ 43 ಕಿಲೋಮೀಟ್ರ್ ಆಗುತ್ತೆ. ಇದು ಒಂದು ಚಿಕ್ಕ ಸಿಟಿ ಅಂತಲೇ ಹೇಳ್ಬೋದು. ಬಟ್ ಮಧುಗಿರಿ ಹೆಸರುವಾಸಿಯಾಗಿರೋದು ಮಧುಗಿರಿ ಬೆಟ್ಟ ಮತ್ತು ಕೋಟೆಯಿಂದ. ಮಧುಗಿರಿ ಕೋಟೆ ಅಂತ ನಾವೇನು ಕರಿತೀವಿ, ಅದು ಈ ಕೋಟೆ ಇರೋದು 3930 ಅಡಿ ಎತ್ತರದಲ್ಲಿ, ಹಾಗೂ ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲೆ ಬೆಟ್ಟ ಅಂತಲೂ ಹೇಳ್ಬೋದು. ಈ ಮಧುಗಿರಿ ಕೋಟೆಯನ್ನು 17ನೇ ಶತಮಾನದಲ್ಲಿ ವಿಜಯನಗರ ರಾಜವಂಶಸ್ಥರು ನಿರ್ಮಿಸ್ತಾರೆ. ಇದನ್ನು ನೋಡ್ಕೊತಾ ಇದ್ದಿದ್ದು ಈರೇಗೌಡ ಅನ್ನೋ ಅವರು ನೋಡ್ಕೊಳ್ತಾ ಇರ್ತಾರೆ. ಸ್ಟೆಪ್ಸು ಇಲ್ಲ, ಕಂಬಿನೂ ಇಲ್ಲ, ಎಂಥದೂ ಇಲ್ಲ. ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ನಾವಿಷ್ಟು ಹತ್ತು ಬಂದಿದ್ದೀವಲ್ಲ, ಇವಾಗ ನೋಡಿ ಎಷ್ಟಿದೆ ಅಂತ. ಇಷ್ಟೇ ಇರೋದು ನೋಡಿ ಎಷ್ಟಿದೆ. ನೋಡಿ ಅಲ್ಲಿ, ವಾವ್ ಸೂಪರ್. ನೋಡಿ ಹುಡುಗರು ಸಾಂಗ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ಥರ ಇದೆ, ಸ್ವಲ್ಪ ಡೇಂಜರು. ಹಂಗೆ ಈ ಕಡೆಯಿಂದ ಸೈಡಿಂದ ಬರಬೇಕು, ಹುಷಾರಾಗಿ ಹತ್ಬೇಕು. ಇನ್ನು ಸ್ವಲ್ಪ ಅಲ್ಲೋಗು. ಸ್ಟೆಪ್ಸೇ ಇಲ್ಲ, ಈ ಥರನೇ ಹತ್ಬೇಕು. ಅಂತೂ ಇಂತೂ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಇದೇ ಡೆಸ್ಟಿನೇಷನ್. ನೋಡಿ ಮೇಲೆ ಬಂದ್ವಿ, ಕಷ್ಟ ಬಿದ್ದು ಮೇಲೆ ರೀಚ್ ಆಗಿದ್ದೀವಿ. ಬನ್ನಿ ಒಳಗೋಗೋಣ, ಏನಿದೆ ನೋಡೋಣ. ಏನಿದೆ ಒಳಗೆ? ಏನೂ ಇಲ್ಲ ಒಳಗೆ. ಇಷ್ಟೇ ಡ್ರೋನ್ ಅಂತ ಹಾರಿಸ್ಬೋದು. ಇಲ್ಲೆಲ್ಲ ಏನು ಬೆಂಗಳೂರು ಕೊಡಲ್ಲ ಅಷ್ಟೆ. ಯಾವ ಥರ ಇದೆ, ಬಟ್ ಒಳಗಡೆ ಏನೂ ಇಲ್ಲ. ಇಲ್ಲೊಂದು ಇನ್ನೂ ಡೂಮ್ ಥರ ಇದೆ ನೋಡಿ, ಇದೇನಂತ ಗೊತ್ತಿಲ್ಲ. ಒಳಗಡೆ ಯಾವ ಥರ ಇದೆ? ಹಾಂ ಜಂಪ್ ಮಾಡ್ಬಿಡು.
ನೋಡಿ ಇದೇನೂ ಇಲ್ಲ. ಇದ್ರೊಳಗಡೆ ಹೋಗೋಣ ಬನ್ನಿ. ಒಳಗಡೆ ಏನಿದೆ ಒಳಗೆ? ಏನೋ ಕಾಣ್ತಾ ಇದೆಯಾ? ನೋಡಿ ಒಳಗಡೆ ಬಂದಿದ್ದೀವಿ. ಇದರೊಳಗಡೆ ಏನೂ ಇಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ಬರೀ ಕಂಬಗಳಿದೆ ಒಳಗಡೆ, ಇಂಥದ್ದು ಇಲ್ಲ. ಹೌದು ಹೌದು, ನೋಡಿ ಇಲ್ಲಿ ನೋಡಿ. ಏನು ನಿನ್ನ ಹೆಸರು? ಅಪ್ರಮೇಯ. ಬ್ಯಾಂಗ್ಳೂರಾ? ಮೈಸೂರಿಂದ ಬಂದಿದ್ದೀರಾ? ಗುಡ್. ಪ್ಲೀಸ್ ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ಓಕೆ, ಸಬ್ಸ್ಕ್ರೈಬ್ ಮಾಡು. ಓಕೆ, ಥ್ಯಾಂಕ್ ಯು. ನೀವು ಬರ್ತೀರಾ? ಇವ್ರದ್ದು ಮೈಸೂರೇ. ನೋಡಿ ಯಾವ ಥರ ಇದೆ ವ್ಯೂ. ಫುಲ್ ಟಾಪಿಂದ ಯಾವ ಥರ ಇದೆ ನೋಡಿ ವ್ಯೂ. ಮೇಲ್ಗಡೆ ಏನಿಲ್ಲ, ಸುಮ್ಮನೆ ಕೋಟೆ ಒಂದು ಸ್ವಲ್ಪ ಇದೆ, ಬಟ್ ಒಳಗಡೆ ಏನೂ ಇಲ್ಲ. ಹಾಂ ಹಾಂ, ನೋಡಿ ಮಧುಗಿರಿ ಟಾಪಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಮೇಲ್ಗಡೆ ಏನು ಅಂಥದ್ದು ನೋಡೋದಕ್ಕೆ ಏನೂ ಇಲ್ಲ, ಬರೀ ಒಂದು ಕೋಟೆ ಥರ ಇದೆ. ಒಳಗಡೆನೂ ಏನೂ ಇಲ್ಲ, ಬಟ್ ಟ್ರೆಕ್ಕಿಂಗ್ ಮಾತ್ರ ಆಸಮ್ ಆಗಿದೆ. ಬಟ್ ಒಂದು ಸ್ವಲ್ಪ ಡೇಂಜರ್ ಇದೆ, ನೋಡಿಕೊಂಡು ಬರಬೇಕು. ಯಾರಿಗಾದರೂ ಹೈಟ್ ಫೋಬಿಯಾ ಆ ಥರ ಇದ್ದರೆ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಆ ಸ್ಟೆಪ್ಸು ಅದೆಲ್ಲ ಜಾಸ್ತಿ ಇಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಇಳಿಯೋವಾಗಂತೂ ಹುಷಾರಾಗಿರಬೇಕು. ಹತ್ತೋದಕ್ಕಿಂತ ಇಳಿಯೋವಾಗ ಹುಷಾರಾಗಿರಬೇಕು. ಸ್ವಲ್ಪ ಗ್ರಿಪ್ ಆಗಿರೋ ಶೂಸು ಅದೆಲ್ಲ ಹಾಕೊಬನ್ನಿ. ನೋಡಿ ಯಾವ ಥರ ಇದೆ. ಇಲ್ಲಿ ನೋಡಿ ಯಾವ ಥರ ಇಳಿತಾ ಇದ್ದಾರೆ, ಜಾರ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ. ನೋಡಿ ಈ ಜಾಗದಲ್ಲಿ ಹತ್ತೋದು ಎಷ್ಟು ಕಷ್ಟನೋ, ಇಳಿಯೋದು ಅದಕ್ಕಿಂತ ತುಂಬ ಕಷ್ಟ. ನಾನು ಆವಾಗಲೇ ಹೇಳ್ದಂಗೆ ಯಾರಿಗಾದ್ರೂ ಹೈಟ್ ಫೋಬಿಯಾ ಆ ಥರ ಇರೋರು ಪ್ಲೀಸ್ ಅವಾಯ್ಡ್ ಮಾಡಿ. ಒಂದು ಸ್ವಲ್ಪ ಧೈರ್ಯ ಇರೋರು ಬಂದು ನೀವು ಟ್ರೈ ಮಾಡ್ಬೋದು, ಬಟ್ ಇಳಿಯೋವಾಗ ತುಂಬ ಕೇರ್ಫುಲ್ಲಾಗಿ ಇಳೀರಿ. ನೋಡಿದ್ರಲ್ಲ ಮಧುಗಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೇನು ಕಾಸ್ಟ್ ಏನೂ ಆಗೋದಿಲ್ಲ, ಅದು ಫ್ರೀ ಸಬ್ಸ್ಕ್ರಿಪ್ಷನ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.